ಮನೆ ಕಟ್ಟಿರೋದನ್ನ ಅವಳು ನೋಡಕ್ ಹೋದ್ರು. ಅವಳು ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಇದ್ದಂತ ಕೆಲ್ಸದವನು ತನ್ನ ಮೇಲೆ ರೇಪ್ ಮಾಡ್ತಾನೆ. 7 ತಿಂಗಳು ಸತತ 7 ತಿಂಗಳು ರೇಪ್ ಮಾಡಿರ್ತಾರೆ. ಒಬ್ರಲ್ಲ ಇಬ್ರಲ್ಲ. ಹೋಗಿಲ್ಲ, ಹೋಗಿದ್ದು ಶವವಾಗಿ. ತಂಗಿನ ರೇಪ್ ಮಾಡ್ತಾನೆ ಒಬ್ಬ ಅಣ್ಣ. ಅದನ್ನ ಮುಚ್ಚಾಕ್ತಾರೆ ಅವ್ರ ಅಪ್ಪ ಅಮ್ಮ. ASI ಅವರೇ, ಒಂದು ಪೊಲೀಸ್ ಮ್ಯಾನ್ ಅವರೇ ಒಂದು ಮಹಿಳೆನ ರೇಪ್ ಮಾಡಿ ಬಿಸಾಕಿರ್ತಾರೆ. ಪ್ರೀತಿಸಿದವನೇ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಫ್ರೆಂಡ್ಸ್ಗಳನ್ನ ಕರೆಸಿ ರೇಪ್ ಮಾಡಿ ನಾಲ್ಗೆ ಕಟ್ ಮಾಡಿ ಬಾವಿಗೆ ಎಸಿತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ನೇಲ್ ನೋಡಿರ್ತೀರ ಆ್ಯಂಡ್ ಕವರ್ ಫೋಟೋನು ನೋಡಿರ್ತೀರ. ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ತಮ್ನೇಲ್ ವರ್ಸಸ್ ಕವರ್ ಫೋಟೋ ಏನಪ್ಪ ಇದು ಅಂತ. ಎಸ್, ಇವತ್ತು ನಾನು ಇದನ್ನು ಮಾತಾಡಿಲ್ಲ ಅಂದರೆ ಮತ್ತಾವತ್ತು ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ. ಏನು ಕರೆಕ್ಟ್ ಸಿಚುವೇಶನ್ ನಾನು ಇದನ್ನೆಲ್ಲ ಮಾತಾಡೋದಕ್ಕೆ. ಏನಪ್ಪ ಅಂತಂದರೆ, ನಾನು ವಿಡಿಯೋ ಜಾಸ್ತಿ ಲ್ಯಾಕ್ ಮಾಡಿ ಡೈರೆಕ್ಟ್ ಮ್ಯಾಟರಿಗೆ ಬಂದುಬಿಡ್ತೀನಿ. ಎಸ್, ಫಸ್ಟ್ ಒಂಚೂರು ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ. ನಿಮಗೆಲ್ಲ ಗ್ಯಾಪ್ನ ಆಗುವಂಥ ಒಂದು ಸ್ಟೋರಿಗಳನ್ನ ಹೇಳ್ಕೊ. ಸ್ಟೋರಿ ಅಂತ ಇದನ್ನು ಸ್ಟೋರಿನೇ ಮಾಡಿಬಿಡ್ತಾರೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ. ಓಕೆ, ನಿಮಗೆಲ್ಲ ಗ್ಯಾಪ್ನ ಆಗುವಂಥ ಒಂದು ಕಹಿ ಘಟನೆಗಳ ಬಗ್ಗೆ ಹೇಳ್ತೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ ಕಪಲ್ಸು. ತನ್ನ ಪ್ರಿಯಕರನ ಮುಂದೆನೆ ತನ್ನ ಪ್ರೇಯಸಿನ ರೇಪ್ ಮಾಡಿ ಸಾಯಿಸ್ತಾರೆ. ಮದ್ವೆಗೆ ಅಂತ ಹೋಗಿರ್ತಾರೆ. ಮದ್ವೆಲಿ ಆಟಾಡ್ತಿರೋ ಅಂತ ಒಂದು ಮಗುನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ರೇಪ್ ಮಾಡಿ ಸಾಯಿಸ್ತಾರೆ. ಬಸ್ಗಾಗಿ ಕಾಯ್ತಿರ್ತಾರೆ. ವೆರಿ ರೀಸೆಂಟ್ ಇದು. ಬಸ್ಗಾಗಿ ಕಾಯ್ತಿರ್ತಾರೆ. 26 ವರ್ಷದ ಒಂದು ಮಹಿಳೆ KR ಮಾರ್ಕೆಟ್ ಹತ್ರ ಇದು ರೇಪ್ ಮಾಡಿ ಸಾಯಿಸ್ತಾರೆ. ಇನ್ನು ತುಂಬ ಮೈ ರೋಮಗಳೆಲ್ಲ ಎದ್ದು ನಿಂತ್ಕೊಳ್ಳೋಂಥ ಒಂದಿದು ನಿರ್ಭಯ. ಒಂದು ಖಾಲಿ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಹುಡುಗನ ಮುಂದೆ ಹುಡುಗಿನ ಸಾಯಿಸಿ ಹೆಂಗ್ ಬೇಕಂಗೆಲ್ಲ ಮಾಡಿ ರೋಡ್ ಸೈಡಲ್ಲಿ ಎಸಿತಾರೆ. ಮತ್ತೊಂದು ಆಂಧ್ರದಲ್ಲಿ ಲವ್ವರನ್ನೇ ಪ್ರೀತಿಸಿದವನೇ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಫ್ರೆಂಡ್ಸ್ಗಳನ್ನ ಕರೆಸಿ ರೇಪ್ ಮಾಡಿ ನಾಲ್ಗೆ ಕಟ್ ಮಾಡಿ ಬಾವಿಗೆ ಎಸಿತಾರೆ. 9 ತಿಂಗಳು ಮಗುನ ಹಾಕೊಂಡು ಟೆರಸ್ ಮೇಲೆ ಮಲಗಿರ್ತಾರೆ. ಯಾರಿಗೂ ಗೊತ್ತಾಗ್ದಂಗೆ ಮಗುನ ಕರ್ಕೊಂಡೋಗಿ ರೇಪ್ ಮಾಡಿ ಸತ್ತೋಗುತ್ತೆ. ಬಿಮ್ಸ್ ಹಾಸ್ಪಿಟಲ್ ಹತ್ರ 50 ವರ್ಷದ ಮಹಿಳೆ ಇಂದಿರಾ ಕ್ಯಾಂಟೀನ್ ಒಳಗೆ ರೇಪ್ ಆಗಿ ಸತ್ತಿರ್ತಾರೆ. ತುಮಕೂರಲ್ಲಿ ASI ಅವರೇ, ಒಂದು ಪೊಲೀಸ್ ಮ್ಯಾನ್ ಅವರೇ ಒಂದು ಮಹಿಳೆನ ರೇಪ್ ಮಾಡಿ ಬಿಸಾಕಿರ್ತಾರೆ. 6 ವರ್ಷದ ಒಂದು ಹೆಣ್ಣು ಮಗುನ ರೇಪ್ ಮಾಡಿ ಬಿಸಾಕ್ತಾರೆ ಒಬ್ಬ ಬಿಹಾರದವನು. ಗಾರೆ ಕೆಲಸಕ್ಕೆ ಅಂತ ಬಂದಿರ್ತಾರೆ. ಆ ಒಂದು ಗಾರೆ ಕೆಲಸದವ್ರ ಮಧ್ಯ 6 ವರ್ಷದ ಒಂದು ಮಗು ಕೂಡ ಗಾರೆ ಕೆಲ್ಸಕ್ಕೆ ಬಂದಿರುತ್ತೆ. ಅವರ ಅಪ್ಪ ಅಮ್ಮ ಇಲ್ದಿರೋದನ್ನ ನೋಡಿ ಅವ್ರ ಜೊತೆಗೆ ಬಂದಿರೋನು ರೇಪ್ ಮಾಡಿ ಮಗುಗೆ ಸಾವಕ್ಕೆ ಕಾರಣ ಆಗ್ತಾನೆ. ವಿಜಯಪುರದಲ್ಲಿ ಕುರಿ ಕಾಯ್ತಿದ್ದಂಥ ಒಂದು ಹುಡುಗಿನ ಮನೆಗೆ ಕಳಿಸಿ ಪ್ರೀ ಪ್ಲಾನ್ ಮಾಡಿದಂಥ ತನ್ನ ಭಾವನೆ ಒಬ್ಬರ ಹತ್ರ ರೇಪ್ ಮಾಡಿದ್ದಾರೆ ಮದುವೆ ಅನ್ನೋ ಒಂದು ವಿಷಯಕ್ಕೆ. ಜೊತೆಗಿತ್ಕೊಂಡು ಯಾವುದೋ ಒಂದು ವಿಡಿಯೋ ನೋಡಿದೆ ಅನ್ನೋ ಒಂದು ಕಾರಣಕ್ಕೆ ಸ್ವಂತ ತಂಗಿನ ರೇಪ್ ಮಾಡ್ತಾನೆ ಒಬ್ಬ ಅಣ್ಣ. ಅದನ್ನ ಮುಚ್ಚಾಕ್ತಾರೆ ಅವ್ರ ಅಪ್ಪ ಅಮ್ಮ. ಪ್ರತಿದಿನ ಕುಡ್ಕೊಂಡು ಬಂದು ತನ್ನ ಮಗಳನ್ನೇ ರೇಪ್ ಮಾಡ್ತಾನೆ ಒಬ್ಬ ತಂದೆ. 2020 ಜನವರಿಯಲ್ಲಿ ಆಡಿಷನ್ಗೆ ಅಂತ ಕರೆದು ರೇಪ್ ಅಟೆಂಪ್ಟ್ ಮಾಡ್ತಾನೆ ಒಬ್ಬ ಕೋರಿಯೋಗ್ರಾಫರ್. ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಒಂದು ಮಗು ರೇಪ್ ಆಗಿ ಸತ್ತೋಗುತ್ತೆ. ವಾಪಸ್ ಮನೆಗೆ ಹೋಗಿಲ್ಲ, ಹೋಗಿದ್ದು ಶವವಾಗಿ. 14 ವರ್ಷದ ಒಂದು ಹೆಣ್ಣು ಮಗುನ 7 ತಿಂಗಳು ಸತತ 7 ತಿಂಗಳು ರೇಪ್ ಮಾಡಿರ್ತಾರೆ. ಒಬ್ರಲ್ಲ ಇಬ್ರಲ್ಲ. ಪ್ರಿನ್ಸಿಪಲ್, ಟೀಚರ್, ಸ್ಟೂಡೆಂಟ್ಸ್ ರೇಪ್ ಮಾಡಿರೋದನ್ನ ವಿಡಿಯೋ ಮಾಡಿ ತೋರಿಸಿ ರೇಪ್ ಮಾಡ್ತಾರೆ. ಗೊತ್ತಿರುವಂಥ ಪರಿಚಯಸ್ಥಾನೆ
ಆ ಒಂದು ಹುಡುಗಿನ ಕರ್ಕೊಂಡೋಗಿ ಕನ್ಸ್ಟ್ರಕ್ಟ್ ಆಗ್ತಿರುವಂಥ ಒಂದು ಬಿಲ್ಡಿಂಗಲ್ಲಿ ರೇಪ್ ಮಾಡಿ ಸಾಯಿಸ್ತಾನೆ. ತಾನೇ ಮನೆ ಕಟ್ಟಿರೋದನ್ನ ಅವಳು ನೋಡಕ್ ಹೋದ್ರು, ಅವಳು ಹೋಗಿ ನೋಡ್ಬೇಕಾದ್ರೆ ಅಲ್ಲಿದ್ದಂಥ ಕೆಲ್ಸದವನು ತನ್ನ ಮೇಲೆ ರೇಪ್ ಮಾಡ್ತಾನೆ. ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ಕೂಗಾಡಿ ಕೀರಾಡಿದಕ್ಕೆ ಅಲ್ಲೇ ಇದ್ದಿದ್ದ ಟೇಲ್ಸ್ ತಗೊಂಡು ಒಡೆದು ಸಾಯಿಸ್ತಾನೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು 24-26 ಆಸುಪಾಸು ಇರುವಂತ ಒಂದು ಮಹಿಳೆ, ಒಂದು ಹುಡುಗಿನ 7 ದಿನ ಒಂದು ರೂಮಲ್ಲಿ ಇಟ್ಟು ನರ್ಕ ತೋರಿಸಿ ರೇಪ್ ಮಾಡಿ ಸಾಯಿಸಿರ್ತಾರೆ. ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆದು ಒಂದು ಮಗನ ರೇಪ್ ಮಾಡಿರ್ತಾನೆ. 50 ರೂಪಾಯಿಲಿ ಕೈಯಲ್ಲಿಟ್ಟು 50 ರೂಪಾಯಿನ ಕೈಯಲ್ಲಿಟ್ಟು ಒಂದು ಸ್ಕೂಲ್ ಹುಡುಗಿನ ಒಬ್ಬ ಮುದ್ಕ ರೇಪ್ ಮಾಡಿರ್ತಾನೆ. ಪುಣ್ಯಕ ಹುಡುಗಿ ಬದುಕಿದೆ. ಅ ವೆರಿ ರೀಸೆಂಟ್ ಕಲ್ಕತ್ತಾ ಟ್ರೈನಿ ಡಾಕ್ಟರ್ನ ಸಾವು, ರೇಪ್ ಆ್ಯಂಡ್ ಮರ್ಡರ್. ತನ್ನ ಬಾಡಿಲಿ 150 ml ಅಷ್ಟು ಸ್ಪರ್ಮ್ಸ್. ಇಮ್ಯಾಜಿನ್ ಅವರೆಷ್ಟು ನರ್ಕ ಅನುಭವಿಸಿ ಸತ್ತಿರಬೇಕು. ಲಿಟ್ರಲಿ ನನ್ನ ಕೈಯೆಲ್ಲ ಶಿವರ್ ಆಗುತ್ತೆ ಇವೆಲ್ಲ ಹೇಳ್ಬೇಕಾದ್ರೆ. ನಿರ್ಭಯ ಅನ್ನೋ ಒಂದು ರೇಪ್ ಕೇಸ್ ವೆರಿ ರೀಸೆಂಟ್ 2025 ಫೆಬ್ರವರಿಯಲ್ಲಿ ಕೋರ್ಮಂಗ್ಲದಲ್ಲಿರುವಂಥ ಒಂದು ಪಬ್ಬಲ್ಲಿ ಪಾರ್ಟಿ ಮುಗಿಸ್ಕೊಂಡು ಒಂದು ಡಿಗ್ರಿ ಸ್ಟೂಡೆಂಟ್ ದೇಶದಿಂದ ದೇಶಕ್ಕೆ ಬಂದಿರುವಂಥ ಒಂದು ಹುಡುಗಿನ ಲಾರಿ ನಿಲ್ಲಿಸುವಂಥ ಜಾಗಕ್ಕೆ ಕರ್ಕೊಂಡೋಗಿ ರೇಪ್ ಮಾಡಿ ಬಿಸಾಕಿರ್ತಾರೆ. ಇಷ್ಟೊಂದು ರೇಪ್ಗಳು. ಇದೆಲ್ಲ ಯಾಕೆ ಹೇಳಿದೆ ಗೊತ್ತಾ? ಆ್ಯಕ್ಚುಲ್ ಆಗಿ ಈಗ ಮ್ಯಾಟರ್ಗೆ ಬರ್ತೀನಿ. ಇಷ್ಟೆಲ್ಲ ನ್ಯೂಸ್ ಆಗಿದ್ರು ನಮ್ಮ ನ್ಯೂಸ್ ಚಾನೆಲ್ ಅವರು ತೋರಿಸಿರೋದು ಕೇವಲ 1 ಅವರ್, 1 ದಿನ ಅಥವಾ 2 ದಿನ. ಸ್ಟಾಪ್. ನ್ಯೂಸ್ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ. ಯಾಕೆ? ಆಯಿತು, ನ್ಯೂಸ್ ಚಾನಲ್ ಅವರು ಒಂದು ವಿಷಯದಲ್ಲಿ ಮಾತ್ರ ಕೆಲಸ ಮಾಡಿದ್ರು. ಒಂದು ಪ್ರಾಣಕ್ಕೆ ಬೆಲೆ ಕೊಟ್ಟರು. ಆ ಹಿಂದೆ ಇರೋ ಕೈವಾಡಗಳನ್ನೆಲ್ಲ ಹುಡುಗರು ಯಾವ ರೇಂಜಲ್ಲಿ ಅಂದರೆ ಅದನ್ನ ಸುದ್ದಿ ಮಾಡಿದ್ರು ಸಕ್ಕತ್ತಾಗಿ ಮಾಡಿದ್ರು ಗುರು. ಒಬ್ಬ ರೇಣುಕಾ ಸ್ವಾಮಿ, ಒಬ್ಬ ಗಂಡಸಿನ ಸಾವಿನ ಹಿಂದೆ ಇರುವಂಥ ನ್ಯೂಸ್ನ ಎಷ್ಟು ಸಕ್ಕತ್ತಾಗಿ ಸುದ್ದಿ ಮಾಡಿದ್ರಂದ್ರೆ, ದರ್ಶನ್ ಅವರು ಕೂತ್ರೆ ತಪ್ಪು, ತಪ್ಪಲ್ಲ. ದರ್ಶನ್ ಅವರು ಕೂತ್ರೆ ನ್ಯೂಸು, ನಿಂತ್ರೆ ನ್ಯೂಸು, ಎದ್ರೆ ನ್ಯೂಸು, ಓಡಾಡಿದ್ರೆ ನ್ಯೂಸು, ಹತ್ರೆ ನ್ಯೂಸು, ನಕ್ಕಿದ್ರೆ ನ್ಯೂಸು, ಜ್ವರ ಬಂದರೆ ನ್ಯೂಸು, ಕೆಮ್ಮು ಬಂದರೆ ನ್ಯೂಸು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನೆಮ್ಮದಿಯಾಗಿ ಮಲ್ಕೊಂಡಿದ್ರು ನ್ಯೂಸು, ಜೈಲಲ್ಲಿದ್ರು ನ್ಯೂಸು, ಆಚೆ ಬಂದರು ನ್ಯೂಸು, ಒಂದು ಫಿಲ್ಮ್ ಮಾಡ್ತಾರೆ ಅಂದ್ರೆ ನ್ಯೂಸು, ಎಲ್ಲದಕ್ಕೂ ನ್ಯೂಸ್. ರೇಣುಕಾ ಸ್ವಾಮಿ ಅವರು ಕೂಡ ಕಾಮುಕರ ಲಿಸ್ಟಲ್ಲಿ ಸೇರಿರುವಂಥವ್ರು. ಇಲ್ಲಿ ನಾನು ಫ್ಯಾನ್ ಅಂತ ಮಾತಾಡ್ತಾ ಇಲ್ಲ, ಯಾರಿಗೂ ನಾನು ಫ್ಯಾನ್ ಅಲ್ಲ. ಇಲ್ಲಿ ನೀವು ಮಾಡಿದಿರಲ್ಲ 24/7 ಡ್ಯೂಟಿ ಆ್ಯಂಡ್ ನ್ಯೂಸ್ ಸ್ಪ್ರೆಡಿಂಗ್, ಈ ಒಂದು ನ್ಯೂಸ್ ಸ್ಪ್ರೆಡ್ಡು ಇಷ್ಟೋ ಜನ ಹೆಣ್ಮಕ್ಳ ಸಾವಿಗೆ ನೀವು ಮಾಡಿದಿದ್ರೆ, ಎಷ್ಟೋ ಜನ ಅಧಿಕಾರಿಗಳಿಗೆ ನೀವು ಎಚ್ಚರಿಕೆ ಕೊಟ್ಟಂಗೆ ಆ್ಯಂಡ್ ನೀವು ಬುದ್ಧಿ ಹೇಳೋ ಥರ ಇರ್ತಿತ್ತು. ಆ್ಯಂಡ್ ಅಪರಾಧಿಗಳನ್ನ ಹಿಡಿಯೋದಕ್ಕೆ ನೀವು ಒಂಥರ ಸಹಾಯ ಮಾಡ್ದಂಗೆ ಇರ್ತಿತ್ತು. ಏನು ಮಾಡಿದ್ರಿ? 1 ದಿನ 2 ದಿನ 1 ಅವರ್ ಸಾಕಾ? ಅಟ್ಲೀಸ್ಟ್ ಇಷ್ಟೆಲ್ಲ ಆದಮೇಲೂ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ, ಅಟ್ಲೀಸ್ಟ್ ಇವಾಗಾದರೂ ವಾಯ್ಸ್ ರೈಸ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಕಳ್ಕೊಂಡಿರುವಂಥ ತಂದೆ ತಾಯಿಗಳು ನಿಮ್ಮನ್ನು ಜ್ಞಾಪನಿಸ್ಕೋಬೇಕು ಅಂದರೆ ಅಟ್ಲೀಸ್ಟ್ ಇವಾಗ ಸಮೀರ್ ಅವರು ಏನು ವಿಡಿಯೋ ಮಾಡಿದ್ದಾರೆ 2010ರಲ್ಲಿ ಆಗಿರುವಂಥ ಒಂದು ಸೌಜನ್ಯ ಕೇಸ್ನ ಕ್ಲಿಯರ್ ಕಟ್ಟಾಗಿ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವರಿಗೆ ಇವಾಗ ಜೀವ ಬೆದರಿಕೆ ಇಟ್ಟಿದ್ದಾರೆ ಆ್ಯಂಡ್ ಮುಂದೆ ಏನಾದರೂ ಆಗ್ಬೋದು, ಇಷ್ಟೆಲ್ಲ ಅವ್ರಿಗೆ ಗೊತ್ತಿರೋ ವಿಡಿಯೋ ಮಾಡಿದ್ದಾರೆ ಅಂದರೆ ಅವ್ರ ಕೈ ಹಿಡಿಯೋದಕ್ಕೆ ನಾವುಗಳು ಮುಂದೆ ಇರಬೇಕು, ಮೇಯ್ನಾಗಿ ನೀವು ಮುಂದೆ ಇರಬೇಕು. ಪ್ರತಿಯೊಬ್ಬರು ಜ್ಞಾಪನಿಸ್ಕೋತಾರೆ ನಿಮ್ಮನ್ನ. ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ, ಅಟ್ಲೀಸ್ಟ್ ಈಗ ನ್ಯೂಸ್ ಸ್ಪ್ರೆಡ್ ಮಾಡಿ ಅಲ್ವಾ. ಎಷ್ಟೋ ಜನ ಹೆಣ್ಮಕ್ಳನ್ನ ಕಳ್ಕೊಂಡಿರೋ ಪೇರೆಂಟ್ಸ್ ನಿಮ್ಮನ್ನ ಜ್ಞಾಪನಿಸ್ಕೊಳ್ತಾರೆ, ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ. ನೀವು ವಾಯ್ಸ್ ರೇಸ್ ಮಾಡಿ ಸಮೀರ್ ಅವ್ರಿಗೆ ಸಪೋರ್ಟ್ ಕೊಡಿ. ಆ್ಯಂಡ್ ಮೇಯ್ನಾಗಿ ಏನಪ್ಪ ಅಂತ ಅಂದರೆ ನಾನು ಹೇಳೋದು, ಇಲ್ಲಿ ಸಮೀರ್ ಅವರು ವಿಡಿಯೋ ಮಾಡಿದಾಗ ಜಾತಿ ವಿಷಯ ಮಾತಾಡಿದ್ರೆ, ಜಾತಿ ಅನ್ನೋದು ಅವ್ರು ನೋಡಂಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನ್ಯಾಯದ ಪರ ವಾಯ್ಸ್ ರೇಸ್ ಮಾಡ್ತಾ ಇರಲಿಲ್ಲ. ಅನ್ಯಾಯ ಆಗಿದೆ ಆ್ಯಂಡ್ ನ್ಯಾಯ ಸಿಗಲಿ ಅಂತ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹೇಳ್ತಾ ಇರಲಿಲ್ಲ.
ಎಸ್, ಅವ್ರಿಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಿದ್ದು ವಿಡಿಯೋ ಮಾಡಿದ್ರು ಅಂದರೆ ಅವ್ರ ಕೈ ಹಿಡೀರಿ, ಮುಂದೆ ಬೆಳೆಸಿ ಆ್ಯಂಡ್ ಅವ್ರಿಗೆ ಸಪೋರ್ಟ್ ಆಗಿರಿ. ನೀವು ವಾಯ್ಸ್ ರೇಸ್ ಮಾಡಿದ್ರೆ ನಿಜವಾಗ್ಲೂ ಎಷ್ಟೋ ಜನಗಳು, ಕ್ರೈಮ್ ಮಾಡಿರೋವಂಥ ಜನಗಳು ಆಚೆ ಬರುತ್ತಾರೆ. ಇಂಥ ಕಂಟೆಂಟ್ ಕ್ರಿಯೇಟರ್ಸ್ ಇನ್ನಷ್ಟು ಬೆಳ್ಕೋತಾರೆ. ಆ್ಯಂಡ್ ಮೇಯ್ನಾಗಿ ಪೊಲೀಸವ್ರಿಗೆ ಹೆಲ್ಪ್ ಆಗುತ್ತೆ. ಯಾರಿಗೂ ಏನು ಕೈ ಚಾಚೋ ಅವಶ್ಯಕತೆ ಇಲ್ಲ. ನೀವು ತುಂಬ ಕಷ್ಟಪಡ್ಕೊಂಡು ಬಂದಿರ್ತೀರ, ಯಾರಿಗೆ ಎಲ್ಲಿ ಏನು ಕೊಡಬೇಕು ಕೊಟ್ಬಿಟ್ಟು ನ್ಯಾಯಕ್ಕೋಸ್ಕರ ಹೋರಾಡಿ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ನ್ಯೂಸ್ಗಳು ಇಲ್ಲಿ ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಆ್ಯಂಡ್ ಮಾತಾಡಿದಷ್ಟು ಕರೆಕ್ಟಾಗಿ ಮಾತಾಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಪ್ರತಿಯೊಬ್ಬರು ವಾಯ್ಸ್ ರೇಸ್ ಮಾಡಿ. ನನ್ನ ಫಾಲೋವರ್ಸ್ 10 ಜನ ಇದ್ರೂ ಕೂಡ ನಾನು ವಾಯ್ಸ್ ರೇಸ್ ಮಾಡ್ತೀನಿ. 10 ಜನದಲ್ಲಿ 5 ಜನ ಶೇರ್ ಮಾಡಲ್ವಾ? ಬೇಡ, 3 ಜನ ಶೇರ್ ಮಾಡಲ್ವಾ? ಆ 3 ಜನದ ಕಾಂಟ್ಯಾಕ್ಟಲ್ಲಿ ಯಾರೋ ಒಬ್ರದ್ದು 100 ಜನ ಕಾಂಟ್ಯಾಕ್ಟ್ ಇರಲ್ವಾ? ಆ 100 ಜನದಲ್ಲಿ 50 ಜನ ನೋಡಲ್ವಾ? ಒಬ್ಬರು ಫಾಲೋವರ್ಸ್ ಇದ್ರೂ ವಾಯ್ಸ್ ರೈಸ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋ ಆಲ್ಮೋಸ್ಟ್ ಹೆಣ್ಮಕ್ಳು ಎಲ್ಲೆಲ್ಲಿ ಯಾರ್ಯಾರಿಂದ ರೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಚಿಕ್ಕ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಬಾಯ್ ಬಾಯ್.